ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ ಆಗಿ ಮೊಬೈಲ್ ಸ್ಟ್ರೀಟ್ ಫುಡ್ ಆಗಿರುವಂತಹ ರಗಡ ಪುರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ನಾನು ರಗಡನ ಹೇಗೆ ಮಾಡ್ಕೊಳ್ತಾ ಇದ್ದೀನಿ, ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ ಕೂಡ. ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಕುಕ್ಕರ್ಗೆ ನಾನು 1 ಕಪ್ ಆಗುವಷ್ಟು ಬಟಾಣಿನ ಒಂದು ರಾತ್ರಿ ಫುಲ್ ನೆನೆಸಿಟ್ಕೊಂಡಿದ್ದೆ. ಅದನ್ನ ಈಗ ನಾನು ಬೇಯಿಸ್ಕೊಳ್ಳೋದಕ್ಕೆ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಒಂದು 3 ಹಾಲುನ ನಾನು ಬೇಯಿಸ್ಕೊಳ್ಳೋದಕ್ಕೆ ಹಾಕೊಳ್ತೀನಿ. ಈ ತರ ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಈ ತರ ಹಾಕೊಂಡು ಇದಕ್ಕೇನೆ ನಾನು ಒಂದು ಹಸಿಮೆಣಸನ್ನ ಹಾಕೊಳ್ತೀನಿ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಸ್ವಲ್ಪ ಹಾಕೊಳ್ಬಹುದು. ಅದೇ ರೀತಿ ನಾರ್ಮಲ್ ಆಗಿ ಹೀಗೆ ಕೂಡ ಮಾಡೋದು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಹಾಗೇನೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಹಾಕೊಳ್ತೀನಿ ಇದಕ್ಕೆ. ಅದಾದ ನಂತರ ನೀರನ್ನ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾರ್ಮಲ್ ಆಗಿ ಹಾಕೊಂಡು ಆಲೂಗಡ್ಡೆ ನೆನೆಯುವಷ್ಟು ನೀರನ್ನ ಹಾಕೊಳ್ಬೇಕು. ಹಾಕೊಂಡು ಇದನ್ನ ಕವರ್ ಮಾಡ್ಕೊಳ್ಬೇಕು. ಕವರ್ ಮಾಡಿ ಒಂದು 4 ವಿಸಲ್ಲು ಹೈ ಫ್ಲೇಮಲ್ಲಿ ಇಟ್ಟು ಹೊಡ್ಸ್ಕೊಳ್ಬೇಕು. ಅದು ಬಟಾಣಿ ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಇನ್ನೂ 1-2 ಸಿಟಿ ವಿಸಲ್ನ ಹೊಡ್ಸ್ಕೊಳ್ಳಿ ಜಾಸ್ತಿನ. ಹಾಗಾಗಿ ಇದನ್ನ ಮಿಕ್ಸ್ ಮಾಡಿ ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿ ಒಂದು 4 ವಿಸಲ್ನ ಹೊಡ್ಸ್ಕೊಳ್ತಾ ಇದ್ದೀನಿ ನಾನು. 4 ವಿಸಲ್ ಹೊಡೆದ್ಮೇಲೆ ಈಗ ತಣ್ಣಗಾದ ನಂತರ ನಾನು ಇದನ್ನ ತೆಗೆದುಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಬೆಂದಿದೆ ಕೂಡ ಬಟಾಣಿ. ಅದನ್ನ ಈಗ ನಾನು ಸ್ಮ್ಯಾಶರ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಆಲೂನ ಎಲ್ಲಾನು ಕೂಡ. ಬಟಾಣಿನ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ಇರಬೇಕು ಬಟಾಣಿ. ಆಲೂನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ರಗಡ ಮಾಡೋದು ತುಂಬಾ ಈಸಿ ಕೂಡ. ಕೆಲವೊಬ್ರು ಕೆಲವೊಂದು ರೀತಿ ಮಾಡ್ತಾರೆ, ಬಟ್ ಸ್ಟ್ರೀಟ್ ಅಲ್ಲಿ ಮಾಡೋದು ಇದೇ ತರಾನೇ ಸಿಂಪಲ್ ಆಗಿ ಮಾಡೋದು. ಅದಕ್ಕೆ ಏನು ಅವರು ಮಸಾಲೆಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಸ್ಟ್ರೀಟ್ ಅಲ್ಲಿ ಮಾಡೋರು. ಅವ್ರು ಸ್ವಲ್ಪ ತಿಕ್ಕಾಗಿ ಇಟ್ಕೊಳ್ತಾರೆ ಅಷ್ಟೇನೆ ಬಿಟ್ರೆ. ಇದನ್ನ ಈಗ ಚೆನ್ನಾಗಿ ಇದನ್ನೀಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದನ್ನ ನನಗೆ ಕುದಿಯೋದಕ್ಕೆ ಇಟ್ಕೊಳ್ತೀನಿ. ಹಾಗೇನೆ ಗ್ಯಾಸ್ ಆನ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಥಿಕ್ನೆಸ್ ಬಂದ್ರೆ ಚೆನ್ನಾಗಾಗತ್ತೆ ಅಂತ ಹೇಳಿ ಒಂದು 5 ನಿಮಿಷ ಇದನ್ನ ಹಾಗೇನೆ ಕುದಿಸ್ಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಕುದಿಸ್ಕೊಂಡ್ರೆ ರಗಡ ರೆಡಿ ಆಗುತ್ತೆ. ಇದ್ರ ಜೊತೆಲಿ ನೋಡಿ ಚೆನ್ನಾಗಿ ರಗಡ ಇದಾಗಿ ರೆಡಿ ಆಗಿದೆ. ನಾನೀಗ ರಗಡ ಪುರಿ ಮಾಡೋದಕ್ಕೆ ಸ್ಟಫಿಂಗ್ ಮಾಡಿ ತೋರಿಸ್ತೀನಿ. ಅದಕ್ಕೆ ನಾನೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇರೆದೆಲ್ಲನೂ ಕೂಡ ನಾನು ಸ್ವೀಟ್ ಚಟ್ನಿ ಮಾಡೋದು ನಾನು ಇದರಲ್ಲಿ ಮೊದಲೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಅದು ಬೇಕಾದ್ರೆ ನೀವು ಅದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ರಗಡ ಪುರಿಗೆ ನಾನು ಒಂದು 6 ಪುರಿ ತಗೊಂಡಿದ್ದೀನಿ. ಇದಕ್ಕೆ ನಾನೀಗ ಬಿಸಿ ಬಿಸಿ ಆಗಿರುವಂತ ರಗಡನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಯಾವಾಗೂ ಅಷ್ಟೇ ಬಿಸಿ ಬಿಸಿ ಆಗಿರ್ಬೇಕು ರಗಡ, ಹಾಗೆ ಚೆನ್ನಾಗಾಗತ್ತೆ. ಎಲ್ಲದಕ್ಕೂ ರಗಡ ಹಾಕೊಳ್ತಾ ಇದ್ದೀನಿ. ತುಂಬಾ ಫೇಮಸ್ ಕೂಡ ಇದು ಮುಂಬೈ ಸ್ಟ್ರೀಟ್ ನಲ್ಲಿ. ಯಾವಾಗೂ ಅಷ್ಟೇ ಇದು ರಗಡ ಸಿಕ್ಕೇ ಸಿಗತ್ತೆ. ಜೊತೆಗೇನೆ ನಾನು ಪಾನಿ ಕೂಡ ಮಾಡಿ ಇಟ್ಕೊಂಡಿದ್ದೀನಿ, ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಸ್ವೀಟ್ ಚಟ್ನಿನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ಜೊತೆಗೇನೆ ಖಾರ ಚಟ್ನಿನೂ ಕೂಡ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಮತ್ತೆ ಟೊಮೆಟೊ ಹಾಕೊಂಡು ಇದಕ್ಕೆ ಚಿಕ್ಕ ಚಿಕ್ಕ ಖಾರ ಇದ್ರೆ ಖಾರನ ಹಾಕಿ ಸರ್ವ್ ಮಾಡಿದ್ರೆ ರಗಡ ಪುರಿ ರೆಡಿ ಆಗುತ್ತೆ. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.